2025-26ನೇ ಸಾಲಿನ ನಮ್ಮ ಶಾಲೆ ಸರ್ಕಾರಿ ಸರ್ದಾರ್ ಪ್ರೌಢಶಾಲೆಯ ಶಾಲಾ ಸಂಸತ್ತು ಚುನಾವಣೆಯನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು. ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಮ್ಮಲ್ಲಿ ಉಮೇದುವಾರರು ಇರುವಂಥವರು 11 ಜನ ಉಮೇದುವಾರರಿದ್ದಾರೆ. ಸೊ ನೀವು ವೋಟಿಂಗ್ ಮಾಡಬೇಕಾದದ್ದು ಹೇಗೆ ಅಂದರೆ, ನಾವು ಒಂದು ಚೀಟಿಯನ್ನು ಕೊಡ್ತೀವಿ. ನೀವು ನಿಮ್ಮ ಐಡೆಂಟಿಟಿ ಕಾರ್ಡನ್ನು ತೋರಿಸಿ ಈ ಚೀಟಿಯಲ್ಲಿ ಇದನ್ನು ತಗೊಂಡು ಬಂದುಬಿಟ್ಟು ನೀವು ಇಲ್ಲಿ ಬಂದು ಒಂದು ಹುಡುಗ ಮತ್ತು ಹುಡುಗಿಯ ಹೆಸರನ್ನು ಇದರಲ್ಲಿ ಬರೋದು, ಇದನ್ನು ಫೋಲ್ಡ್ ಮಾಡಿಬಿಟ್ಟು ತಂದು ಚುನಾವಣೆ ಪೆಟ್ಟಿಗೆ ಏನಿದೆ ಆ ಪೆಟ್ಟಿಗೆಯಲ್ಲಿ ನೀವು ಇದನ್ನು ಹಾಕಬೇಕು. ಆಮೇಲೆ ಗೌಪ್ಯ ಮತದಾನವನ್ನು ನೀವು ಎಲ್ಲರೂ ಮಾಡಬೇಕು. ನಾ ಅವ್ರಿಗೆ ಹಾಕಿದೆ ಇವ್ರಿಗೆ ಹಾಕಿದೆ ಅಂತ ನೀವು ಯಾರಿಗೂ ಹೇಳುವಂಥದ್ದಿಲ್ಲ. ಸೊ ವಿದ್ಯಾರ್ಥಿಗಳು ಇವತ್ತು ಹಾಜರಿದ್ದರು. ಅಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರ ಒಂದು ಮತದಾನ ಅಂದ್ರೆ ಪ್ರತಿಶತ 100ರಷ್ಟು ಮತದಾನವನ್ನ ಇವತ್ತು ಎಲ್ಲ ಮಕ್ಕಳು ಮತ್ತು ಶಿಕ್ಷಕರು ಇಲ್ಲಿ ನೆರವೇರಿಸಿದ್ದಾರೆ. ಈಗ ನಾವು ಕೌಂಟಿಂಗ್ ಆಗಿ ಒಂದು 3 ಟೇಬಲ್ಗಳನ್ನು ಹಾಕೊಂಡಿದ್ವಿ. ಪ್ರತಿಯೊಂದು ಟೇಬಲ್ನಲ್ಲೂ ಕೂಡ ಇಲ್ಲಿ 3 ಜನ ಸಿಬ್ಬಂದಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ಒಂದು ಮತದಾನ ಕೇಂದ್ರದ ಉಸ್ತುವಾರಿಯನ್ನ ಹಿರಿಯ ಶಿಕ್ಷಕಿಯರಾದ ಶ್ರೀಮತಿ ಸಮತಾ ಕಲ್ಕೇರಿ ಅವರು ವಹಿಸಿಕೊಂಡಿದ್ದಾರೆ ಮತ್ತು ಮತಗಟ್ಟೆಯಲ್ಲಿ ಒಂದು ಬಿಗಿ ಬಂದೋಬಸ್ತ್ನ ವ್ಯವಸ್ಥೆಯನ್ನ ದೈಹಿಕ ಶಿಕ್ಷಕರು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಮತ್ತು ಇದರ ಒಂದು ಛಾಯಾಗ್ರಹಣವನ್ನ ಇಲ್ಲಿ ರಂಜಿತ್ ಚೌಗಲೆ ಸರ್ ಅವರು ಮಾಡ್ತಾ ಇದ್ದಾರೆ. ಫಲಿತಾಂಶ ಘೋಷಣೆಗೆ ಮಾನ್ಯ ಉಪಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಎಸ್ ಹಾದಿಮನಿ ಸರ್ ಅವರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ವರ್ಷದ ಶಾಲಾ ಸಂಸತ್ತಿಗೆ ನಡೆದಂತಹ ಚುನಾವಣೆಯೊಳಗ ನೀವೆಲ್ಲರೂ ಒಂದೊಂದು ಓಟ್ ಹಾಕಿದ್ರಿ, ಹೌದು? ಒಂದು ಚೀಟಿ ಒಳಗ ಒಂದು ಹುಡುಗ ಮತ್ತು ಒಂದು ಹುಡುಗಿ, ಒಂದು ಹುಡುಗ ಮತ್ತು ಒಂದು ಹುಡುಗಿಯನ್ನ ಆಯ್ಕೆ ಮಾಡಲಿಕ್ಕೆ ನೀವೆಲ್ಲ ಮತದಾನ ಮಾಡಿದ್ರಿ. ನಿಮ್ಮ ಎದುರಿಗೇನೆ 3 ಸುತ್ತಿನ ಮತಗಳ ಎಣಿಕೆ ನಂತರ 3 ರೌಂಡ್ ಅದು 3 ಬ್ಯಾಲೆಟ್ ಬಾಕ್ಸ್ ತೆಗಿರುವಂತ ಎಲ್ಲಾ ಓಟ್ ಮತಗಳನ್ನ ಎಲ್ಲ ಕೌಂಟ್ ಮಾಡಿದ್ದೀವಿ. ಕೌಂಟ್ ಮಾಡಿ ರಿಸಲ್ಟ್ ನಿಮ್ಮ ಮುಂದೆ ಇದೆ. ಹುಡುಗರ ಪರವಾಗಿ ಅಮೋಘ ತೊರ್ವಿ 189 ಮತಗಳನ್ನು ಪಡೆದು
ನಮ್ಮ ಶಾಲೆಗೆ ಅತಿ ಹೆಚ್ಚು ಓಟನ್ನು ತಗೊಂಡಾನೆ, ಅವನಿಗೆ ನಿಮ್ಮೆಲ್ಲರ ಪರವಾಗಿ ವಿದ್ಯಾರ್ಥಿನಿ ಪ್ರತಿನಿಧಿಯಾಗಿ ಕುಮಾರಿ 150 ಮತಗಳನ್ನು ಪಡ್ಕೊಂಡು ವಿದ್ಯಾರ್ಥಿನಿಯರ ಪರವಾಗಿ ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಅವಳಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ.